ಇನ್ನು ನಾವೆಂತ ದರಿದ್ರ ವ್ಯವಸ್ಥೆಯಲ್ಲಿ ಇದ್ದೀವಿ ಅಂತ ಅಂದ್ರೆ ಪರಪ್ಪನ ಅಗ್ರಹಾರದಲ್ಲಿ ಸೀರಿಯಲ್ ರೇಪಿಸ್ಟ್ಗಳ ಕೈಯಲ್ಲಿ ಉಗ್ರರ ಕೈಯಲ್ಲಿ ಮೊಬೈಲ್ ಇರುವಂತಹ ಸಂಗತಿಯನ್ನ ಸರ್ಕಾರ ಹಾಗೆ ಅಧಿಕಾರಿಗಳು ಹೇಗೆ ಪರಿಗಣಿಸ್ತಾ ಇದ್ದಾರೆ ಅಂತ ಅಂದ್ರೆ ಮೊಬೈಲ್ ಕೊಟ್ಟವ್ರು ಯಾರು, ಹೆಂಗ್ ಬಂತು ಈ ವ್ಯವಸ್ಥೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋಗಳನ್ನ ತೆಗೆದವ್ರು ಯಾರು, ವಿಡಿಯೋ ಹೆಂಗ್ ಲೀಕ್ ಆಯ್ತು, ಇದ್ರ ಬಗ್ಗೆನೇ ಬಹಳ ತಲೆ ಕೆಡಿಸ್ಕೊಂಡಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಯಾಕೆ ಅಂತ ಅಂದ್ರೆ ನಟ ದರ್ಶನ್ ಅವರಿಗೆ ಬಹಳ ಆತ್ಮೀಯರಾಗಿರುವಂತ ನಟ ಧನ್ವೀರ್ರನ್ನ ಇವತ್ತು ವಿಚಾರಣೆಗೆ ಒಳಪಡಿಸಲಾಗಿದೆ. ವಿಡಿಯೋ ಲೀಕ್ ಮಾಡಿದಂತ ವಿಚಾರವಾಗಿ ಈ ಡಿ ಟೀಮ್ನ ಏನಾದರೂ ಲಿಂಕ್ ಇದೆಯಾ ಅನ್ನುವಂಥದ್ದು ಪೊಲೀಸರು ಇಲ್ಲಿ ಗಮನ ಕೊಟ್ಟಿರುವಂತ ಸಂಗತಿ. ಇದರ ಜೊತೆಗೇನೆ ಕಾಟಾಚಾರಕ್ಕೆ ಅನ್ನುವಂತೇನೋ ಏನೋ, ಯಾಕಂತಂದ್ರೆ ಇದು ಹಿಂದೆಯಿಂದ ನಡ್ಕೊಂಡು ಬಂದಿರುವಂತದ್ದೇ ಸಂಪ್ರದಾಯ ನಾವು ನೋಡಿದೀವಿ. ಈಗ ಇಬ್ರು ಅಧಿಕಾರಿಗಳನ್ನ ಅಮಾನತ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ತನಿಖೆಗೆ ಒಂದು ಸಮಿತಿಯನ್ನ ಕೂಡ ರಚನೆ ಮಾಡಿದೀವಿ ಅಂತ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಇದೆಲ್ಲ ಕೂಡ ಕೇವಲ ಕಾಟಾಚಾರಕ್ಕೆ, ಅಗೈನ್ ಮತ್ತೊಮ್ಮೆ ಕಣ್ಣೊರೆಸೋ ತಂತ್ರಕ್ಕೆ ಮಾತ್ರ ಸೀಮಿತ ಆಗುತ್ತೋ, ಅಥವಾ ಈಗ ಆಲ್ರೆಡಿ ಜನ ಛೀ ಥೂ ಅಂತ ಒಗೆಯೋದಕ್ಕೆ ಶುರು ಮಾಡಿದ್ದಾರೆ. ಇನ್ನಾದ್ರೂ ಈ ಜೈಲಿನಲ್ಲಿ ಏನಾದ್ರೂ ಸುಧಾರಣೆ ತರುವಂತ ನಿಟ್ಟಿನಲ್ಲಿ ಸರ್ಕಾರ ನಿಜಕ್ಕೂ ಮನಸ್ಥಿತಿಯನ್ನ ಹೊಂದಿದ್ಯೋ? ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಂಬೋಣ, ಏನಾಗ್ತಾ ಇದೆ ವಿಡಿಯೋಗಳಿಗೆ ಸಂಬಂಧಪಟ್ಟ ಹಾಗೆ ಅಂತ. ಕೆಲವು ವಿಡಿಯೋಗಳು 2023ರಲ್ಲಿ ಆಗಿರ್ತಕ್ಕಂಥ ವಿಡಿಯೋಗಳು. ಒಂದೆರಡು ವಿಡಿಯೋಗಳು ಮಾತ್ರ 3-4 ತಿಂಗಳಿಂದ ಆಗಿರ್ತಕ್ಕಂಥವು. ಒಂದು ಸಮಿತಿಯನ್ನ ರಚನೆ ಮಾಡಿದ್ದೇವೆ. ಮ್ಯಾಗೇರಿ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತಾ ಇದ್ದೀವಿ. ಅಶೋಕ್ ಭಜಂತ್ರಿ ಅವರನ್ನು ಕೂಡ ಸಸ್ಪೆಂಡ್ ಮಾಡ್ತೀವಿ. ದರ್ಶನ್ ಸಿಗರೇಟ್ ಸೇದಿದ್ಕೆ ಸುಪ್ರೀಂ ಕೋರ್ಟ್ ವರ್ಗೂ ಅಪೀಲ್ ಹೋಗಿ ಬೇಲ್ ಕ್ಯಾನ್ಸಲ್ ಮಾಡಿದ್ರಲ್ಲ, ಇವ್ರಿಗೆ ಏನ್ ಮಾಡ್ತೀರಾ ಈಗ? ಪರಪ್ಪನ ಅಗ್ರಹಾರದಿಂದ ಹೊರಬಂದ ವಿಡಿಯೋಗಳು ಜೈಲು ಅವ್ಯವಸ್ಥೆಗೆ ಕನ್ನಡಿ ಹಿಡಿದಿವೆ. ಉಗ್ರರು, ರೇಪಿಸ್ಟ್ಗಳು, ನಟೋರಿಯಸ್ ಕ್ರಿಮಿಗಳು ಜೈಲನ್ನೇ ರೆಸಾರ್ಟ್ ಮಾಡಿಕೊಂಡಿರೋ ಬೆಳವಣಿಗೆ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಈ ಬೆನ್ನಲ್ಲೇ 3 ಅಧಿಕಾರಿಗಳ ತಲೆದಂಡವಾಗಿದೆ. ಜೈಲಿನ ಕರ್ಮಕಾಂಡದ ಬಗ್ಗೆ ಟಿವಿ9 ನಿರಂತರ ವರದಿ ಬಿತ್ತರಿಸಿದೆ. ಐಷಾರಾಮಿ ಬದುಕಿನ ಒಂದೊಂದೇ ಕರಾಳ ಅಧ್ಯಾಯವನ್ನ ಬಿಚ್ಚಿಡ್ತಿದೆ. ಈ ಬೆನ್ನಲ್ಲೇ ಗೃಹ ಸಚಿವ ಪರಮೇಶ್ವರ್ ಜೈಲಾಧಿಕಾರಿಗಳ ಸಭೆ ನಡೆಸಿ ಅಧಿಕಾರಿಗಳ ಚಳಿ ಬಿಡಿಸಿದ್ರು. ಪರಂ ಕೇಳಿದ ಒಂದೊಂದೇ ಪ್ರಶ್ನೆಗಳಿಗೆ ಜೈಲಾಧಿಕಾರಿಗಳು ಎದ್ದು ನಿಂತು ಉತ್ತರಿಸಿದ್ರು. ಸಭೆ ಮುಗಿಯುತ್ತಿದ್ದಂತೆ ಹೊರಬಂದ ಪರಮೇಶ್ವರ್ ಸುದ್ದಿಗೋಷ್ಠಿ ನಡೆಸಿ 3 ಅಧಿಕಾರಿಗಳಿಗೆ ಶಾಕ್ ಕೊಟ್ರು. ಅದೇನಂದ್ರೆ, ಪರಪ್ಪನ ಅಗ್ರಹಾರ ಜೈಲಿನ ಮುಖ್ಯ ಅಧೀಕ್ಷಕ ಸುರೇಶ್ರನ್ನ ಎತ್ತಂಗಡಿ ಮಾಡಿದ್ರೆ, 2 ಅಧೀಕ್ಷಕರನ್ನ ಅಮಾನತು ಮಾಡಿದ್ರು, ಜೊತೆಗೆ ಸಮಿತಿ ರಚಿಸೋದಾಗಿ ಘೋಷಿಸಿದ್ರು. ಆ ಕೆಲವು ವಿಡಿಯೋಗಳು, ಮುಖ್ಯವಾದಂತ ವಿಡಿಯೋಗಳು 2023ರಲ್ಲಿ ಆಗಿರ್ತಕ್ಕಂಥ ವಿಡಿಯೋಗಳು. ಒಂದೆರಡು ವಿಡಿಯೋಗಳು ಮಾತ್ರ ಈ ವರ್ಷ ಕಳೆದ 3-4 ತಿಂಗಳಿಂದ ಆಗಿರ್ತಕ್ಕಂಥವು. ಅದನ್ನ ಗಮನದಲ್ಲಿಟ್ಕೊಂಡು ನಾವು ಒಂದು ಸಮಿತಿಯನ್ನ ರಚನೆ ಮಾಡಿದ್ದೇವೆ. ಒಂದು ಹೈ ಪವರ್ ಕಮಿಟಿ, ಅವರನ್ನ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತಾ ಇದ್ದೀವಿ. ಅಸಿಸ್ಟೆಂಟ್ ಸೂಪರ್ಡೆಂಟ್ ಇರ್ತಾರೆ, ಅವರು 4-5 ಜನ ಇದ್ದಾರೆ. ಅದರಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಅಶೋಕ್ ಭಜಂತ್ರಿ ಇದ್ದಾರೆ, ಅವರನ್ನು ಕೂಡ ಸಸ್ಪೆಂಡ್ ಮಾಡ್ತೀವಿ. ಒಂದ್ ಕಡೆ ಜೈಲಿನಲ್ಲಿ ರಾಜಾತಿಥ್ಯ ನೀಡಿದ್ದೇಕೆ, ರಾಜಾತಿಥ್ಯ ನೀಡಿದವರು ಯಾರು, ಬೆಂಬಲ ಕೊಟ್ಟಿದ್ದಿನ್ಯಾರು ಎಂಬ ಬಗ್ಗೆ ತನಿಖೆ ನಡೀತಿದೆ. ಹೀಗಿರುವಾಗಲೇ ವಿಡಿಯೋ ಮಾಡಿದ್ಯಾರು ಅನ್ನೋ ಪ್ರಶ್ನೆ ಕೊಲೆಯ ಆರೋಪಿ ದರ್ಶನ್ ಆಪ್ತ ಧನ್ವೀರ್ ಕಡೆ ತಿರುಗಿದೆ. ವಿಷಯ ಏನಂದ್ರೆ, ಹಿಂಡಲಗ ಜೈಲಿನಲ್ಲಿರೋ ವಿಲ್ಸನ್ ಗಾರ್ಡನ್ ನಾಗ ಪರಪ್ಪನ ಅಗ್ರಹಾರದಲ್ಲಿರೋ ತನ್ನ ಶಿಷ್ಯ ಪವನ್ ಇಂದ ಚಿತ್ರೀಕರಣ ಮಾಡಿಸಿದ್ದಾನೆ ಎನ್ನಲಾಗ್ತಿದೆ. ಇದರಲ್ಲಿ ದರ್ಶನ್ ಆಪ್ತ ಧನ್ವೀರ್ ಪಾತ್ರವಿರುವ ಶಂಕೆ ಇದೆ. ದರ್ಶನ್ಗೆ ಸೂಕ್ತ ವ್ಯವಸ್ಥೆ ನೀಡ್ತಿರ್ಲಿಲ್ಲ, ಬೇರೆಯವರಿಗೆ ಸೌಲಭ್ಯ ನೀಡಲಾಗ್ತಿದೆ ಅಂತ ತೋರಿಸಲು ವಿಡಿಯೋ ರಿಲೀಸ್ ಮಾಡಿರೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಹೀಗಾಗಿ ಏರ್ಪೋರ್ಟ್ ನಂತ ಹೊರಟಿದ್ದ ಧನ್ವೀರ್ನ ಕರೆತಂದು ಸಿಸಿಬಿ ಕಚೇರಿ ಬಳಿಕ ಪರಪ್ಪನ ಅಗ್ರಹಾರ ಠಾಣೆಗೆ ಕರೆತಂದು ವಿಚಾರಣೆ ನಡೆಸಲಾಗಿದೆ. ಮೊಬೈಲ್ ವಶಕ್ಕೆ ಪಡೆದು ಸತ್ಯಾಸತ್ಯತೆ ಕೆದಕಲಾಗ್ತಿದೆ. ಈ ವೇಳೆ ಧನ್ವೀರ್, ನಾನು ಯಾರಿಗೂ ವಿಡಿಯೋ ಕಳಿಸಿಲ್ಲ, ಆತ್ಮೀಯರೊಬ್ಬರು ನನಗೆ ವಿಡಿಯೋ ಕಳುಹಿಸಿದ್ರು, ಅದನ್ನ ನಾನು ಯಾರಿಗೂ ಸೆಂಡ್ ಮಾಡಿಲ್ಲ ಎಂದಿದ್ದಾರಂತೆ. ಈ ಬೆಳವಣಿಗೆ ರಾಜಕೀಯ ಕೆಸರೆರಚಾಟಕ್ಕೂ ಸಾಕ್ಷಿಯಾಗಿದೆ. ತಪ್ಪೇ ಯಾರು ಮಾಡಿದ್ರು, ದರ್ಶನ್ ಸಿಗರೇಟ್ ಸೇದಿದ್ಕೆ ಸುಪ್ರೀಂ ಕೋರ್ಟ್ ವರ್ಗೂ ಅಪೀಲ್ ಹೋಗಿ ಬೇಲ್ ಕ್ಯಾನ್ಸಲ್ ಮಾಡಿದ್ರಲ್ಲ, ಇವ್ರಿಗೆ ಏನ್ ಮಾಡ್ತೀರಾ ಈಗ? ಇವ್ರಿಗೆ ಏನ್ ಮಾಡ್ತೀರಾ ಹೇಳ್ರಿ? ಯಾರು ಇನ್ವಾಲ್ವ್ಮೆಂಟ್ ಇದೆ ನೋಡಿ, ಯಾರು ಇನ್ವಾಲ್ವ್, ನನ್ಗೆ ಗೊತ್ತು ನೀವೇನ್ ಕೇಳಕ್ ಹೊರಟಿದ್ದೀರಾ ಅಂತ, ಆಯ್ತಾ?
ಅವರು ಯಾರು ಇನ್ವಾಲ್ವ್ಮೆಂಟ್ ಇದೆ ಅದನ್ನು ಕೂಡ ನೀವು ಪರಿಶೀಲನೆ ಮಾಡಿ ವರದಿಯಲ್ಲಿ ಕೊಡಬೇಕು ಅಂತ ಹೇಳ್ತೀನಿ. ದರ್ಶನ್ ಮತ್ತು ಧನ್ವೀರ್ ಒಂದು ಆಯಾಮವಾದರೆ ಪ್ರಕರಣದಲ್ಲಿ ಮತ್ತೊಂದು ಸಾಧ್ಯತೆಯೂ ಇದೆ. ಅದೇನೆಂದ್ರೆ ಜೈಲಾಧಿಕಾರಿಗಳ ಪಾತ್ರ. ಕೈದಿಗಳ ಕೈಗೆ ಮೊಬೈಲ್ ಕೊಟ್ಟು ಹಣ ಮಾಡಿಕೊಳ್ಳುವ ಜೈಲಿನ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಸರಿಯಾದ ಸಮಯ ನೋಡಿ ವಿಡಿಯೋಗಳ ಮೂಲಕ ದಾಳ ಉರುಳಿಸುತ್ತಾರೆ ಅನ್ನೋ ಸಂಗತಿಯನ್ನು ತಳ್ಳಿ ಹಾಕುವಂತಿಲ್ಲ. ಪರಪ್ಪನ ಅಗ್ರಹಾರದಲ್ಲಿ ಅನೇಕ ರಾಜಕಾರಣಿಗಳು, ಉದ್ಯಮಿಗಳು, ಗಣ್ಯರಿದ್ದಾರೆ. ರಾಜಾತಿಥ್ಯದ ಮೂಲಕವೇ ಇಲ್ಲಿನ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ತಿಂಗಳಿಗೆ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಸುತ್ತಾರೆ. ಹೀಗಾಗಿ ಜೈಲಿನ ಕೈದಿಗಳ ಕೈಗೆ ಮೊಬೈಲ್ ಕೊಟ್ಟು ಅದನ್ನೇ ವಿಡಿಯೋ ಮಾಡಿಸಿ ಉನ್ನತ ಹುದ್ದೆಯಲ್ಲಿರೋರ ತಲೆದಂಡಕ್ಕೆ ಪ್ಲಾನ್ ಮಾಡುವ ಸಂಗತಿಯೂ ಗೊತ್ತಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಉಗ್ರರ ಕೈಗೆ ಮೊಬೈಲ್ ಸಿಕ್ಕಿದಂತೆ ಎನ್ಐಎ ಅಧಿಕಾರಿಗಳ ಎಂಟ್ರಿ ಹಾಕಿದೆ. ಸಿಸಿಬಿ ಕಚೇರಿಗೆ ಬಂದ ಅಧಿಕಾರಿಗಳ ತಂಡ ಉಗ್ರರು ಮೊಬೈಲ್ ಬಳಸಿದ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಯಾವಾಗ ಈ ವಿಡಿಯೋ ರೆಕಾರ್ಡ್ ಆಗಿದೆ, ಉಗ್ರ ಬಳಸಿದ್ದ ಮೊಬೈಲ್ ಸಿಕ್ಕಿದೆಯಾ ಎಂಬೆಲ್ಲ ಇನ್ಫಾರ್ಮೇಶನ್ ಪಡೆದಿದ್ದಾರೆ. ರಾಜಪ್ಪ ಜೊತೆ ಪ್ರಜ್ವಲ್, TV9 ಬೆಂಗಳೂರು.